ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಗಮನಿಸಿದಾಗ ವಿವಿಧ ಆಕಾರ, ಗಾತ್ರ ಮತ್ತು ರಚನೆ ಹೊಂದಿರುವ ಅನೇಕ ವಸ್ತುಗಳನ್ನು ನೋಡುತ್ತೇವೆ. ಈ ವಿಶ್ವದಲ್ಲಿ ಎಲ್ಲಾ ವಸ್ತುಗಳು ದ್ರವ್ಯದಿಂದ ಮಾಡಲ್ಪಟ್ಟಿವೆ. ಗಾಳಿ, ಆಹಾರ, ಕಲ್ಲುಗಳು, ಮೋಡಗಳು, ನಕ್ಷತ್ರಗಳು, ಸಸ್ಯಗಳು, ಪ್ರಾಣಿಗಳು, ನೀರು, ಮರಳು ಎಲ್ಲವೂ ಕೂಡ ದ್ರವ್ಯವಾಗಿದೆ. ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತವೆ ಮತ್ತು ರಾಶಿಯನ್ನು ಹೊಂದಿವೆ. ಹಾಗಾದರೆ ಈಗ ನಾವು ದ್ರವ್ಯ ಎಂದರೇನು ಎಂದು ನೋಡೋದಾದ್ರೆ, ಯಾವ ವಸ್ತು ಸ್ಥಳವನ್ನು ಆಕ್ರಮಿಸುತ್ತದೆಯೋ ಮತ್ತು ರಾಶಿಯನ್ನು ಹೊಂದಿರುತ್ತದೆಯೋ ಅದನ್ನು ದ್ರವ್ಯ ಎನ್ನುವರು. ಅಥವಾ ರಾಶಿ ಮತ್ತು ಗಾತ್ರವನ್ನು ಹೊಂದಿದೆ ಎಂದರೆ ಅದು ದ್ರವ್ಯ ಎಂದರ್ಥ. ಯಾವ ವಸ್ತು ಸ್ಥಳವನ್ನು ಆಕ್ರಮಿಸುತ್ತದೆಯೋ ಮತ್ತು ರಾಶಿಯನ್ನು ಹೊಂದಿರುತ್ತದೆಯೋ ಅದನ್ನು ನಾವು ದ್ರವ್ಯ ಎಂದು ಕರೆಯುತ್ತೇವೆ. ಉದಾಹರಣೆ, ಇವು ಕೆಲವೊಂದಿಷ್ಟು ದ್ರವ್ಯಗಳಿಗೆ ಉದಾಹರಣೆಗಳಾಗಿವೆ. ಭಾರತದ ಪ್ರಾಚೀನ ತತ್ವಜ್ಞಾನಿಗಳು ದ್ರವ್ಯವು 5 ಮೂಲ ಧಾತುಗಳ ರೂಪದಲ್ಲಿ ಮಾಡಲ್ಪಟ್ಟಿವೆ. ಇವುಗಳಿಗೆ ಪಂಚಭೂತಗಳು ಎಂದು ಕರೆಯುತ್ತಾರೆ. ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು. ಅವರ ಪ್ರಕಾರ ಎಲ್ಲಾ ಜೀವಿಗಳು ಅಥವಾ ನಿರ್ಜೀವಿಗಳು ಈ 5 ಮೂಲ ಧಾತುಗಳಿಂದ ಮಾಡಲ್ಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಆಧುನಿಕ ವಿಜ್ಞಾನಿಗಳು ಭೌತ ಗುಣಗಳು ಮತ್ತು ರಾಸಾಯನಿಕ ಸ್ವರೂಪದ ಆಧಾರದ ಮೇಲೆ ದ್ರವ್ಯವನ್ನು 2 ವಿಧಗಳಾಗಿ ವರ್ಗೀಕರಿಸಿದ್ದಾರೆ. ಅವುಗಳಲ್ಲಿ ಈ ಅಧ್ಯಾಯದಲ್ಲಿ ನಾವು ದ್ರವ್ಯವನ್ನು ಅದರ ಭೌತ ಲಕ್ಷಣಗಳ ಆಧಾರದಲ್ಲಿ ಕಲಿಯುತ್ತೇವೆ. ಈಗಾಗಲೇ ನಾವು ದ್ರವ್ಯ ಎಂದರೇನು ಎಂದು ತಿಳಿದುಕೊಂಡಿದ್ದೇವೆ. ಇನ್ನೊಮ್ಮೆ ದ್ರವ್ಯದ ವ್ಯಾಖ್ಯಾನವನ್ನು ನೋಡೋದಾದ್ರೆ, ಯಾವ ವಸ್ತು ಸ್ಥಳವನ್ನು ಆಕ್ರಮಿಸುತ್ತದೆಯೋ ಮತ್ತು ರಾಶಿಯನ್ನು ಹೊಂದಿರುತ್ತದೆಯೋ ಅದನ್ನು ನಾವು ದ್ರವ್ಯ ಎಂದು ಕರೆಯುತ್ತೇವೆ. ಈಗ ದ್ರವ್ಯದ ಭೌತ ಲಕ್ಷಣಗಳು ಅಥವಾ ದ್ರವ್ಯದ ಭೌತ ಸ್ವರೂಪ ನೋಡೋದಾದ್ರೆ, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಇದು ಚಟುವಟಿಕೆ 1.1 ಅನ್ನು ನೋಡೋಣ. ನಾವು 100 ml ಒಂದು ಬೀಕರ್ ಅನ್ನು ತೆಗೆದುಕೊಳ್ಳಬೇಕು. ಈ ಬೀಕರ್ನಲ್ಲಿ ಅರ್ಧದಷ್ಟು ನೀರನ್ನು ತುಂಬಬೇಕು ಮತ್ತು ನೀರಿನ ಮಟ್ಟವನ್ನು ಗುರುತಿಸಬೇಕು. ಈ ನೀರಿನಲ್ಲಿ ಸ್ವಲ್ಪ ಉಪ್ಪು ಅಥವಾ ಸಕ್ಕರೆಯನ್ನು ಕರಗಿಸಬೇಕು. ನೀರಿನ ಮಟ್ಟದಲ್ಲಿ ಏನಾದರೂ ಬದಲಾವಣೆಯಾಗುತ್ತದೆಯೇ ಎಂದು ನೋಡಬೇಕು. ಬದಲಾವಣೆ ಆಗುವುದಿಲ್ಲ, ಏಕೆಂದರೆ ಈ ಚಟುವಟಿಕೆಯಲ್ಲಿ ನಾವು ಉಪ್ಪು ಅಥವಾ ಸಕ್ಕರೆ ಹಾಕಿದಾಗ ಅದು ಆ ನೀರಿನ ಕಣಗಳ ಮಧ್ಯೆ ಸೇರಿಕೊಂಡಿದೆ ಎಂದು ನಮಗೆ ತಿಳಿದು ಬರುತ್ತದೆ. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಉಪ್ಪು ಅಥವಾ ಸಕ್ಕರೆ ನೀರಿನ ತುಂಬ ಹರಡಿಕೊಂಡಿದೆ. ನಾವು ಉಪ್ಪನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಆ ಉಪ್ಪಿನ ಕಣಗಳು ನೀರಿನ ಕಣಗಳ ನಡುವಿನ ಅವಕಾಶಗಳಲ್ಲಿ ಸೇರಿವೆ. ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಎಂಬುದನ್ನು ನೋಡಲು ಇನ್ನೊಂದು ಚಟುವಟಿಕೆಯನ್ನು ನೋಡೋಣ. ಚಟುವಟಿಕೆ 1.2. ಪೊಟ್ಯಾಸಿಯಂ ಪರ್ಮಾಂಗನೇಟ್ನ 2-3 ಹರಳುಗಳನ್ನು ತೆಗೆದುಕೊಂಡು 100 ml ಬೀಕರ್ನಲ್ಲಿ ನೀರಿರುವಂತ 100 ml ಬೀಕರ್ನಲ್ಲಿ 2-3 ಪೊಟ್ಯಾಸಿಯಂ ಪರ್ಮಾಂಗನೇಟ್ನ ಹರಳುಗಳನ್ನು ಸೇರಿಸಬೇಕು. ಈ ದ್ರಾವಣದಿಂದ ಸುಮಾರು 10 ml ನಷ್ಟು ತೆಗೆದುಕೊಂಡು ಅದನ್ನು 90 ml ನೀರಿಗೆ ಹಾಕಬೇಕು. ಈ ದ್ರಾವಣದಲ್ಲಿನ 10 ml ನಷ್ಟು ತೆಗೆದುಕೊಂಡು ಇನ್ನೊಂದು 90 ml ನೀರಿರುವ ಬೀಕರ್ಗೆ ಹಾಕಬೇಕು. ಇದೇ ರೀತಿ ನಾವು 5 ರಿಂದ 8 ಬಾರಿ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಈಗಲೂ ಕೂಡ ನೀರು ಬಣ್ಣದಿಂದ ಕೂಡಿದೆ ಎಂದು ನಮಗೆ ಕಾಣುತ್ತದೆ. ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ನ ಕೆಲವೇ ಹರಳುಗಳು 100 ml ನೀರನ್ನು ವರ್ಣಮಯ ಅಂದ್ರೆ ಬಣ್ಣವನ್ನು ಮಾಡುತ್ತವೆ.
ಎಂದು ಮೇಲಿನ ಚಟುವಟಿಕೆಯಿಂದ ನಾವು ತಿಳಿಯಬಹುದು. ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ನ ಒಂದು ಹರಳಿನಲ್ಲಿ ಮಿಲಿಯಾಂತರ ಸಂಖ್ಯೆಯ ಸಣ್ಣ ಕಣಗಳು ಕಂಡುಬರುತ್ತವೆ. ಈ ಸಣ್ಣ ಕಣಗಳು ವಿಭಜನೆ ಹೊಂದುತ್ತಾ ಅತ್ಯಂತ ಸಣ್ಣ ಕಣಗಳಾಗಿ ಮಾರ್ಪಟ್ಟಿದೆ. ದ್ರವ್ಯದ ಕಣಗಳು ಅತ್ಯಂತ ಸಣ್ಣದಾಗಿರುತ್ತವೆ. ಅವುಗಳು ನಮ್ಮ ಕಲ್ಪನೆಗೂ ಮೀರಿದಂತಹ ಅತ್ಯಂತ ಚಿಕ್ಕ ಕಣಗಳಾಗಿವೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ಈ ಮೇಲಿನ ಚಟುವಟಿಕೆಗಳಲ್ಲಿ ಸಣ್ಣ ಕಣಗಳಾದ ಸಕ್ಕರೆ, ಉಪ್ಪು, ಡೆಟಾಲ್ ಅಥವಾ ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ ನೀರಿನಲ್ಲಿ ಸಮರೂಪವಾಗಿ ಹರಡಿಕೊಂಡಿದೆ ಎಂದು ನಾವು ತಿಳಿದಿದ್ದೇವೆ. ಒಂದು ಬಗೆಯ ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳ ನಡುವಿನ ಅವಕಾಶಗಳಲ್ಲಿ ಸೇರಿಕೊಳ್ಳುತ್ತವೆ. ನಿಂಬೆಹಣ್ಣಿನ ಪಾನಕ, ನಿಂಬೆಹಣ್ಣಿನ ರಸ ನೀರಿನ ಕಣಗಳ ಮಧ್ಯೆ ಸೇರಿಕೊಳ್ಳುತ್ತದೆ. ಚಹಾ, ಕಾಫಿ ಇವುಗಳು ಕೂಡ ಏನಾಗುತ್ತವೆ, ಆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳಲ್ಲಿ ಸೇರಿಕೊಂಡಿದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಎಂಬ ಚಟುವಟಿಕೆಯನ್ನು ಈಗ ನಾವು ನೋಡೋಣ. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಎಂಬ ಚಟುವಟಿಕೆಯನ್ನು ಈಗ ನಾವು ನೋಡೋಣ. ಚಟುವಟಿಕೆ 1.3. ನಿಮ್ಮ ತರಗತಿಯ ಕೋಣೆಯ ಒಂದು ಮೂಲೆಯಲ್ಲಿ ಹೊತ್ತಿಸಲಾರದ ಅಗರಬತ್ತಿ ಅಥವಾ ಧೂಪದ ಕಡ್ಡಿಯೊಂದನ್ನು ಇಟ್ಟಾಗ ಅದರ ವಾಸನೆಯನ್ನು ನಿಮಗೆ ಗ್ರಹಿಸಲು ನೀವು ಅದರ ಹತ್ತಿರ ಹೋಗಬೇಕಾಗುತ್ತದೆ. ಆದರೆ ಅಗರಬತ್ತಿಯನ್ನು ಹೊತ್ತಿಸಿದಾಗ ನೀವು ದೂರದಲ್ಲಿ ಕುಳಿತಿದ್ದರೂ ಕೂಡ ನಿಮಗೆ ವಾಸನೆ ಬರುತ್ತದೆ. ಏಕೆಂದರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ದ್ರವ್ಯದ ಕಣಗಳು ಚಲನಶಕ್ತಿ ಹೊಂದಿರುತ್ತವೆ ಎಂಬುದನ್ನು ಈ ಚಟುವಟಿಕೆಯಿಂದ ನಾವು ತಿಳಿಯುತ್ತೇವೆ. ಚಟುವಟಿಕೆ 1.4. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿವೆ ಎಂಬುದನ್ನು ನೋಡೋಣ. ಚಟುವಟಿಕೆ 1.4ರಲ್ಲಿ ನೀರಿನಿಂದ ತುಂಬಿದ 2 ಬೀಕರ್ಗಳನ್ನು ತೆಗೆದುಕೊಳ್ಳಬೇಕು. ಒಂದು ಬೀಕರ್ನಲ್ಲಿ ಕೆಂಪು ಅಥವಾ ನೀಲಿ ಶಾಯಿಯ ಒಂದು ಹನಿಯನ್ನು ನಿಧಾನವಾಗಿ ಸೇರಿಸಬೇಕು. ಎರಡನೇ ಬೀಕರ್ನಲ್ಲಿ ಜೇನುತುಪ್ಪವನ್ನು ಸೇರಿಸಬೇಕು. ಆ 2 ಬೀಕರ್ಗಳನ್ನು ಅಲಗಾಡದಂತೆ ಹಾಗೆಯೇ ಬಿಡಬೇಕು. ಬೀಕರ್ಗಳಲ್ಲಿ ಆಗುವ ಚಲನೆಯನ್ನು ನೋಡಿದಾಗ ಶಾಯಿಯ ಹನಿ ನೀರಿನಲ್ಲಿ ಹರಡಿ ಹೋಯಿತು. ಆದರೆ ಜೇನಿನ ಹನಿ ನೀರಿನಲ್ಲಿ ನಿಧಾನವಾಗಿ ಮಿಶ್ರಣವಾಗಿ ಹೋಯಿತು. ಆದರೆ ಸ್ವಲ್ಪ ಸಮಯ ತೆಗೆದುಕೊಂಡಿತು. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿವೆ ಎಂಬುದನ್ನು ಈ ಚಟುವಟಿಕೆಯಿಂದ ನಾವು ತಿಳಿಯುತ್ತೇವೆ. ಈಗ ಚಟುವಟಿಕೆ 1.5. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿವೆ. ಇನ್ನೊಂದು ಚಟುವಟಿಕೆ ನೋಡೋದಾದ್ರೆ, ತಾಮ್ರದ ಸಲ್ಫೇಟ್ ಅಥವಾ ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ ಹರಳನ್ನು ಗಾಜಿನ ಬಿಸಿ ನೀರಿನಲ್ಲಿ ಮತ್ತು ಇನ್ನೊಂದು ತಂಪಾದ ನೀರಿನಲ್ಲಿ ಬಿಟ್ಟಾಗ ಏನಾಗುತ್ತದೆ? ಹರಳುಗಳು ಕೆಳಭಾಗದಲ್ಲಿ ನೆಲೆಗೊಳ್ಳುವಂತೆ ಮಾಡಿದಾಗ ವೀಕ್ಷಣೆಯನ್ನು ನೋಡಿದಾಗ ಬಿಸಿಯಾದ ನೀರಿನಲ್ಲಿ ತಾಮ್ರದ ಸಲ್ಫೇಟ್ ಹರಳುಗಳು ಬೇಗನೆ ಕರಗುತ್ತವೆ. ತಣ್ಣಗಿನ ನೀರಿನಲ್ಲಿ ತಾಮ್ರದ ಸಲ್ಫೇಟ್ ಹರಳುಗಳು ನಿಧಾನವಾಗಿ ಕರಗುತ್ತವೆ. ಬಿಸಿಯಾದ ನೀರಿನಲ್ಲಿ ತಾಮ್ರದ ಸಲ್ಫೇಟ್ ಹರಳುಗಳು ತಣ್ಣಗಿನ ನೀರಿಗಿಂತ ವೇಗವಾಗಿ ಕರಗುತ್ತವೆ ಎಂಬುದನ್ನು ನಾವು ತಿಳಿದುಕೊಂಡೆವು. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿವೆ. ಈ ಮೇಲಿನ ಮೂರು ಚಟುವಟಿಕೆಗಳಿಂದ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ದ್ರವ್ಯದ ಕಣಗಳು ಚಲನಶಕ್ತಿ ಹೊಂದಿರುತ್ತವೆ. ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸುತ್ತವೆ. ತಾಪ ಹೆಚ್ಚಿದಂತೆ ಕಣಗಳ ಚಲನಶಕ್ತಿಯು ಹೆಚ್ಚಾಗುತ್ತದೆ. ಕಣಗಳ ನಡುವೆ ಜಾಗವಿರುವುದರಿಂದ 2 ವಿಭಿನ್ನ ರೀತಿಯ ಕಣಗಳು ಒಂದಕ್ಕೊಂದು ಪರಸ್ಪರ ಮಿಶ್ರಣಗೊಳ್ಳುತ್ತವೆ. 2 ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದಕ್ಕೆ ನಾವು ವಿಸರಣೆ ಎಂದು ಕರೆಯುತ್ತೇವೆ. ಈ ಚಟುವಟಿಕೆಯು ಕಣಗಳ ಮಧ್ಯೆ ಇರುವ ಅಂತರವನ್ನು ಉಷ್ಣವು ಹೆಚ್ಚಿಸುತ್ತದೆ ಎಂದು ತೋರಿಸುತ್ತದೆ. ಚಟುವಟಿಕೆ 1.6. ದ್ರವ್ಯದ ಕಣಗಳ ಪರಸ್ಪರ ಆಕರ್ಷಿಸುತ್ತವೆ. ಇಲ್ಲಿ ಈ ನಿಯಮಗಳೊಂದಿಗೆ ಮಾನವ ಸರಪಳಿಯ 4 ಗುಂಪುಗಳನ್ನಾಗಿ ಮಾಡಬೇಕು.
ಒಂದೇ ಗುಂಪು ಪರಸ್ಪರ ಹಿಂಬದಿ ಮತ್ತು ಲಾಕ್ ಕೈಗಳಿಂದ ಹಿಡಿದಿರಬೇಕು. ಗುಂಪು 2 ಮಾನವ ಚೈನ್ ರೂಪಿಸಲು ಕೈಗಳನ್ನು ಹಿಡಿದಿರಬೇಕು. ಗುಂಪು 3 ಕೇವಲ ಬೆರಳು ತುದಿಗಳಲ್ಲಿ ಪರಸ್ಪರ ಸ್ಪರ್ಶಿಸುವ ಮೂಲಕ ಮಾನವನ ಸರಪಳಿಯನ್ನು ರೂಪಿಸಬೇಕು. ಗುಂಪು 4 ಸುತ್ತಲೂ ಓಡಬೇಕು ಮತ್ತು ಇತರೆ ಮಾನವ ಸರಪಳಿಗಳನ್ನು ಮುರಿಯಲು ಪ್ರಯತ್ನಿಸಬೇಕು. ಈ 4 ಗುಂಪುಗಳು ದ್ರವ್ಯದ ಕಣಗಳು ಅವುಗಳ ನಡುವೆ ಕಾರ್ಯನಿರ್ವಹಿಸುವ ಬಲವನ್ನು ಹೊಂದಿವೆ. ಬಲವು ಕಣಗಳನ್ನು ಒಟ್ಟಿಗೆ ಇಡುತ್ತದೆ. ಯಾವ ಗುಂಪನ್ನು ಮುರಿಯಲು ನಿಮಗೆ ಸುಲಭವಾಗಿದೆ? ಏಕೆ? ಪ್ರತಿ ವಿದ್ಯಾರ್ಥಿಯು ದ್ರವ್ಯದ ಕಣವೆಂದು ಪರಿಗಣಿಸಿ ಯಾವ ಗುಂಪು ಪ್ರಬಲವಾದುದು ಎಂದು ನೋಡಿದಾಗ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ದ್ರವ್ಯದ ಕಣ ಎಂದು ಭಾವಿಸಿದರೆ ಯಾವ ಗುಂಪಿನ ಕಣಗಳು ಗರಿಷ್ಠ ಬಲದಿಂದ ಬಂಧನಗೊಂಡಿದ್ದವು? ಹೌದು, ಗುಂಪು 1 ಪರಸ್ಪರ ಹಿಂಬದಿ ಮತ್ತು ಲಾಕ್ ಕೈಗಳಿಂದ ಹಿಡಿದಿರುವುದು. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಎಂಬುದನ್ನು ಈ ಚಟುವಟಿಕೆಯಿಂದ ನಾವು ಕಂಡುಕೊಂಡೆವು. ಚಟುವಟಿಕೆ 1.7 ಅನ್ನು ನೋಡೋದಾದ್ರೆ ಕಬ್ಬಿಣದ ಮೊಳೆ, ಸೀಮೆ ಸುಣ್ಣ ಮತ್ತು ರಬ್ಬರ್ ಬ್ಯಾಂಡ್ ಇವುಗಳನ್ನು ತೆಗೆದುಕೊಂಡಾಗ ಇವುಗಳನ್ನು ಸುತ್ತಿಗೆಯಿಂದ ಅವುಗಳನ್ನು ಮುರಿಯಲು ಪ್ರಯತ್ನಿಸಿದಾಗ ಯಾವುದು ಸುಲಭವಾಗಿ ಮುರಿಯುತ್ತದೆ? ಯಾವ ವಸ್ತುಗಳು ಕಣಗಳನ್ನು ಒಟ್ಟಿಗೆ ಇಡಲು ಗರಿಷ್ಠ ಬಲವನ್ನು ಹೊಂದುತ್ತವೆ? ಯಾವ ವಸ್ತುವಿನಲ್ಲಿ ಕಣಗಳು ಗರಿಷ್ಠ ಬಲದಿಂದ ಬಂಧಿಸಲ್ಪಟ್ಟಿವೆ? ಹೌದು, ಕಬ್ಬಿಣದ ಮೊಳೆಯಲ್ಲಿ ಗರಿಷ್ಠ ಬಲದಿಂದ ಬಂಧಿಸಲ್ಪಟ್ಟಿವೆ ಎಂಬುದನ್ನು ಈ ಚಟುವಟಿಕೆಯಿಂದ ನಾವು ತಿಳಿದುಕೊಂಡೆವು. ಚಟುವಟಿಕೆ 1.8 ಅನ್ನು ನೋಡಿದಾಗ ನೀರಿನ ನಲ್ಲಿಯನ್ನು ತೆರೆಯಿರಿ. ಚಲನೆಯಲ್ಲಿರುವ ನೀರನ್ನು ಬೆರಳುಗಳಿಂದ ಮುರಿಯಲು ಪ್ರಯತ್ನಿಸಿ. ನೀರನ್ನು ಮುರಿಯಲು ಸಾಧ್ಯವಾಯಿತೆ? ನೀರನ್ನು ಮುರಿಯಲು ಸಾಧ್ಯವಾಗಲಿಲ್ಲ, ಏಕೆಂದರೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಈ ಮೇಲಿನ 3 ಚಟುವಟಿಕೆಗಳಿಂದ ನಾವು ತಿಳಿದು ಬರುವುದೇನೆಂದರೆ ದ್ರವ್ಯದ ಕಣಗಳ ನಡುವೆ ಬಲವು ಇದ್ದದ್ದು ಕಂಡುಬರುತ್ತದೆ. ಈ ಬಲವು ಕಣಗಳನ್ನು ಪರಸ್ಪರ ಜೊತೆಯಲ್ಲಿರುವಂತೆ ಮಾಡಿದೆ. ಬಲದ ಈ ಆಕರ್ಷಣ ಸಾಮರ್ಥ್ಯವು ಬೇರೆ ಬೇರೆ ದ್ರವ್ಯಗಳಿಗೆ ಬೇರೆ ಬೇರೆಯಾಗಿರುತ್ತದೆ ಎಂದು ತಿಳಿದು ಬರುತ್ತದೆ. ದ್ರವ್ಯದ ಭೌತಿಕ ಗುಣಲಕ್ಷಣಗಳು ಅಥವಾ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಎಂದು ನೋಡೋದಾದ್ರೆ 1. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. 2. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. 3. ದ್ರವ್ಯದಲ್ಲಿ ಕಣಗಳು ನಿರಂತರವಾಗಿ ಚಲಿಸುತ್ತವೆ. 4. ದ್ರವ್ಯದಲ್ಲಿ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ದ್ರವ್ಯದ ಸ್ಥಿತಿಗಳು 3 ಸ್ಥಿತಿಗಳಲ್ಲಿ ದ್ರವ್ಯವು ಅಸ್ತಿತ್ವದಲ್ಲಿದೆ. 1. ಘನ ಸ್ಥಿತಿ, 2. ದ್ರವ ಸ್ಥಿತಿ, 3. ಅನಿಲ ಸ್ಥಿತಿ. ಘನ ಸ್ಥಿತಿಗೆ ಉದಾಹರಣೆ ಮರದ ಹಲಗೆ, ಮೊಳೆ, ಐಸ್ ಕ್ಯೂಬ್. ದ್ರವ ಸ್ಥಿತಿಗೆ ಉದಾಹರಣೆ ನೀರು. ಅನಿಲ ಸ್ಥಿತಿಗೆ ಉದಾಹರಣೆ ಹೊಗೆ. ಚಟುವಟಿಕೆ 1.9 ಒಂದು ಪೆನ್, ಪುಸ್ತಕ, ಸೂಜಿ ಮತ್ತು ಮರದ ತುಂಡುಗಳನ್ನು ಸಂಗ್ರಹಿಸಬೇಕು. ನಿಮ್ಮ ನೋಟ್ ಪುಸ್ತಕದಲ್ಲಿ ಪೆನ್ಸಿಲ್ ಅನ್ನು ಬಳಸಿ ಪೆನ್ಸಿಲ್ ಅನ್ನು ಮೇಲೆ ಸೂಚಿಸಿದ ವಸ್ತುಗಳ ಸುತ್ತ ಚಲಿಸುತ್ತಾ ಅವುಗಳ ಆಕೃತಿಯನ್ನು ರಚಿಸಬೇಕು. ಇವೆಲ್ಲವೂ ನಿರ್ದಿಷ್ಟ ಆಕಾರ, ವಿಶಿಷ್ಟವಾದ ಗಡಿ ಅಥವಾ ಸುತ್ತಳತೆ ಮತ್ತು ಸ್ಥಿರವಾದ ಗಾತ್ರ ಹೊಂದಿವೆಯೇ? ಹೌದು, ಹೊಂದಿವೆ. ಅವರು ಹೊಡೆದಾಗ, ಎಳೆದಾಗ ಅಥವಾ ಕೆಳಗೆ ಬೀಳಿಸಿದಾಗ ಏನಾಗುತ್ತದೆ? ಶಬ್ದ ಬರುತ್ತದೆ. ಇವುಗಳು ಪರಸ್ಪರ ವಿಸರಣೆ ಹೊಂದಲು ಸಾಧ್ಯವಿದೆಯೇ? ಇಲ್ಲ. ಬಲವನ್ನು ಉಪಯೋಗಿಸಿ ಅವುಗಳನ್ನು ಸಂಪೀಡನೆಗೊಳಿಸಲು ಪ್ರಯತ್ನಿಸಿ ಅವುಗಳನ್ನು ಸಂಪೀಡನೆಗೊಳಿಸಲು ನಿಮಗೆ ಸಾಧ್ಯವಾಯಿತೆ? ಇಲ್ಲ. ಘನಗಳ ಗುಣಗಳನ್ನು ನೋಡೋದಾದ್ರೆ ಘನಗಳ ಗುಣಗಳು ಘನ ವಸ್ತುಗಳು ನಿರ್ದಿಷ್ಟವಾದ ಆಕಾರ, ವಿಶಿಷ್ಟವಾದ ಗಡಿ ಅಥವಾ ಸುತ್ತಳತೆ ಮತ್ತು ಸ್ಥಿರ ಗಾತ್ರವನ್ನು ಹೊಂದಿವೆ. ಆದ್ದರಿಂದ ಸಂಪೀಡನೆಯು ನಗಣ್ಯವಾಗಿದೆ, ಅಂದರೆ ಸಂಪೀಡನೆ ಅಸಾಧ್ಯ. ಬಾಹ್ಯ ಬಲಕ್ಕೊಳಪಡಿಸಿದಾಗ ಘನ ವಸ್ತುಗಳು ತಮ್ಮ ಆಕಾರವನ್ನು ಕಾಪಾಡಿಕೊಳ್ಳುತ್ತವೆ. ಬಾಹ್ಯ ಬಲ ಪ್ರಯೋಗಿಸಿದಾಗ ಘನ ವಸ್ತುಗಳನ್ನು ಒಡೆಯಬಹುದು, ಆದರೆ ಅವುಗಳ ಆಕಾರವನ್ನು ಬದಲಾಯಿಸುವುದು ಕಷ್ಟ. ಘನ ವಸ್ತುಗಳು ಕಠಿಣವಾಗಿವೆ. ಚಟುವಟಿಕೆ 1.10 ಈ ಕೆಳಗಿನವುಗಳನ್ನು ಸಂಗ್ರಹಿಸಿ
ನೀರು, ಅಡುಗೆ ಎಣ್ಣೆ, ಹಾಲು, ರಸ, ತಂಪು ಪಾನೀಯ, ವಿವಿಧ ಆಕಾರಗಳ ಸಂಗ್ರಾಹಕ ತೆಗೆದುಕೊಳ್ಳಬೇಕು. ಪ್ರಯೋಗಾಲಯದಿಂದ ಮಾಪನ ಸಿಲಿಂಡರ್ ಬಳಸಿ ಈ ಪಾತ್ರೆಗಳ 50 ml ಗುರುತು ಹಾಕಿ ಯಾವುದೇ ದ್ರವದ 50 ml ಅನ್ನು ಅಳತೆ ಮಾಡಿ ಮತ್ತು ಅದನ್ನು ವಿಭಿನ್ನ ಪಾತ್ರೆಗಳಲ್ಲಿ ಒಂದೊಂದಾಗಿ ವರ್ಗಾಯಿಸಿ. ಗಾತ್ರ ಒಂದೇ ಆಗಿದೆಯೇ? ಈ ದ್ರವವನ್ನು ನೆಲದ ಮೇಲೆ ಚೆಲ್ಲಿದರೆ ಏನಾಗುತ್ತದೆ? ಹರಿಯುತ್ತದೆ. ದ್ರವದ ಆಕಾರ ಒಂದೇ ಆಗಿರುತ್ತದೆಯೇ? ನೀವು ದ್ರವವನ್ನು ಒಂದು ಪಾತ್ರೆಯಿಂದ ಮತ್ತೊಂದಕ್ಕೆ ಸುರಿಯುವಾಗ ಸುಲಭವಾಗಿ ಹರಿಯಿತೆ? ಈ ಎಲ್ಲಾ ಪ್ರಶ್ನೆಗಳನ್ನು ಆಧರಿಸಿ ದ್ರವ ಮತ್ತು ಅನಿಲ ಪ್ರಸರಣ. ಒಂದು ಉದಾಹರಣೆಗೆ, ನೀರಿನಲ್ಲಿ ಕರಗಿರುವ ಆಮ್ಲಜನಕದಿಂದ ಮೀನುಗಳು ಮತ್ತು ಇತರ ಜಲವಾಸಿ ಪ್ರಾಣಿಗಳು ಸುಲಭವಾಗಿ ಉಸಿರಾಡುತ್ತವೆ. ಘನ ವಸ್ತುಗಳು ದ್ರವಗಳು ಮತ್ತು ಅನಿಲ ವಸ್ತುಗಳು ದ್ರವಗಳಲ್ಲಿ ವಿಲೀನಗೊಳ್ಳುತ್ತವೆ. ಈಗ ದ್ರವಗಳ ಗುಣಲಕ್ಷಣಗಳನ್ನು ನೋಡಿದಾಗ, ದ್ರವಗಳು ನಿರ್ದಿಷ್ಟವಾದ ಆಕಾರವನ್ನು ಹೊಂದಿಲ್ಲ, ಆದರೆ ನಿರ್ದಿಷ್ಟ ಗಾತ್ರವನ್ನು ಹೊಂದಿರುತ್ತವೆ. ದ್ರವಗಳು ಸಂಗ್ರಾಹಕದ ಆಕಾರವನ್ನು ಪಡೆದುಕೊಳ್ಳುತ್ತವೆ. ದ್ರವಗಳು ಹರಿಯುತ್ತವೆ ಮತ್ತು ಆಕಾರವನ್ನು ಬದಲಿಸಿಕೊಳ್ಳುತ್ತದೆ. ಅವು ಕಠಿಣವಲ್ಲ, ಹರಿಯುವ ವಸ್ತು ಎಂದು ಕರೆಯಬಹುದು. ದ್ರವಗಳ ವಿಸರಣಾ ದರವು ಘನಗಳಿಗಿಂತ ಹೆಚ್ಚು, ಏಕೆಂದರೆ ಘನ ವಸ್ತುಗಳಿಗೆ ಹೋಲಿಸಿದರೆ ದ್ರವ ವಸ್ತುಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡುಬರುತ್ತದೆ. ಚಟುವಟಿಕೆ 1.11 ಅನ್ನು ನೋಡಿದಾಗ, ಚಿತ್ರದಲ್ಲಿ ತೋರಿಸಿರುವಂತೆ 3 100 ml ಸಿರಿಂಜ್ ಅನ್ನು ತೆಗೆದುಕೊಂಡು ರಬ್ಬರ್ ಕಾರ್ಕ್ನಿಂದ ಅವುಗಳನ್ನು ಮುಚ್ಚಬೇಕು. ಎಲ್ಲಾ ಸಿರಿಂಜಿನಿಂದ ಪಿಸ್ಟನ್ ಅನ್ನು ಹೊರಗೆ ತೆಗೆಯಬೇಕು. ಒಂದು ಸಿರಿಂಜ್ ಅನ್ನು ಹಾಗೆ ಬಿಟ್ಟು ಎರಡನೇ ಸಿರಿಂಜಿನಲ್ಲಿ ನೀರು ಮತ್ತು ಮೂರನೇ ಸಿರಿಂಜಿನಲ್ಲಿ ಸೀಮೆ ಸುಣ್ಣ ಚೂರುಗಳನ್ನು ತುಂಬಬೇಕು. ಪಿಸ್ಟನ್ಗಳನ್ನು ಸಿರಿಂಜಿನೊಳಗೆ ಮತ್ತೆ ಸೇರಿಸಿ ಅವುಗಳ ಮೃದು ಚಲನೆಗಾಗಿ ಸಿರಿಂಜಿನೊಳಗೆ ಸೇರಿಸುವ ಮೊದಲು ಪಿಸ್ಟನ್ಗಳಲ್ಲಿ ಕೆಲವು ವ್ಯಾಸಲೀನ್ ಅನ್ನು ನೀವು ಅನ್ವಯಿಸಬಹುದು. ಈಗ ಪ್ರತಿ ಸಿರಿಂಜಿನಲ್ಲಿ ಪಿಸ್ಟನ್ ಅನ್ನು ತಳ್ಳುವ ಮೂಲಕ ದ್ರವ್ಯವನ್ನು ಸಂಪೀಡನೆಗೊಳಿಸಲು ಪ್ರಯತ್ನಿಸಿ. ಯಾವ ಪಿಸ್ಟನ್ ಸುಲಭವಾಗಿ ಚಲಿಸುತ್ತದೆ? ಅನಿಲ ವಸ್ತುಗಳು ದ್ರವ ಮತ್ತು ಘನಗಳಿಗಿಂತ ಹೆಚ್ಚು ಸಂಪೀಡನೆಯನ್ನು ಹೊಂದುತ್ತದೆ. ಅನಿಲದ ಗುಣಗಳು. ಅನಿಲ ವಸ್ತುಗಳು ದ್ರವ ಮತ್ತು ಘನಗಳಿಗಿಂತ ಹೆಚ್ಚು ಸಂಪೀಡನೆಯನ್ನು ಹೊಂದಿವೆ. ಅಡುಗೆ ಮಾಡಲು ದ್ರವಿತ ಪೆಟ್ರೋಲಿಯಂ ಅನಿಲ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವಿತ ಪೆಟ್ರೋಲಿಯಂ ಅನಿಲ. ವಾಹನಗಳಿಗೆ ಇಂಧನವಾಗಿ ಸಂಪೀಡಿತ ನೈಸರ್ಗಿಕ ಅನಿಲ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇವು ಹೆಚ್ಚಿನ ಸಂಪೀಡತೆ ಹೊಂದಿರುವುದರಿಂದ ಹೆಚ್ಚಿನ ಗಾತ್ರದ ಅನಿಲವನ್ನು ಚಿಕ್ಕ ಗಾತ್ರದ ಸಿಲಿಂಡರ್ಗಳಲ್ಲಿ ಸಂಪೀಡನೆಗೊಳಿಸುವರು ಮತ್ತು ಸುಲಭವಾಗಿ ಸಾಗಿಸುವರು. ಘನ ಮತ್ತು ದ್ರವ ವಸ್ತುಗಳಿಗಿಂತ ಅನಿಲಗಳ ವಿಸರಣಾ ದರ ಹೆಚ್ಚಾಗಿರುತ್ತದೆ. ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತಿರುತ್ತವೆ. ಯಾದೃಚ್ಛಿಕ ಚಲನೆಯಿಂದಾಗಿ ಕಣಗಳು ಪರಸ್ಪರ ಬಡಿದುಕೊಳ್ಳುತ್ತವೆ ಮತ್ತು ಸಂಗ್ರಾಹಕದ ಗೋಡೆಗೆ ತಾಗುತ್ತವೆ. ಅನಿಲದ ಕಣಗಳು ಸಂಗ್ರಾಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಏರ್ಪಡಿಸುವ ಬಲದಿಂದಾಗಿ ಅನಿಲಗಳು ಒತ್ತಡವನ್ನು ಏರ್ಪಡಿಸುತ್ತವೆ. ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ, ಘನ ವಸ್ತುಗಳು ನಿರ್ದಿಷ್ಟವಾದ ಆಕಾರ, ವಿಶಿಷ್ಟವಾದ ಸುತ್ತಳತೆ ಮತ್ತು ಸ್ಥಿರವಾದ ಗಾತ್ರವನ್ನು ಹೊಂದಿದೆ. ದ್ರವ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರವಿಲ್ಲ, ಆದರೆ ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿವೆ. ಅನಿಲ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರವೂ ಇಲ್ಲ ಮತ್ತು ಗಾತ್ರವೂ ಇಲ್ಲ. ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಅತ್ಯಂತ ಕಡಿಮೆ. ದ್ರವ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಹೆಚ್ಚು. ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ತುಂಬಾ ಹೆಚ್ಚು. ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ಪ್ರಬಲವಾಗಿರುತ್ತದೆ. ದ್ರವ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ಕಡಿಮೆಯಾಗಿರುತ್ತದೆ. ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ತುಂಬಾ ಕಡಿಮೆಯಾಗಿರುತ್ತದೆ. ಘನ ವಸ್ತುಗಳಲ್ಲಿ ಕಣಗಳ ಚಲನ ಶಕ್ತಿಯು ಕನಿಷ್ಠವಾಗಿರುತ್ತದೆ. ದ್ರವ ವಸ್ತುಗಳಲ್ಲಿ ಕಣಗಳ ಚಲನ ಶಕ್ತಿಯು ಮಧ್ಯಂತರವಾಗಿರುತ್ತದೆ. ಅನಿಲ ವಸ್ತುಗಳಲ್ಲಿ ಕಣಗಳ ಚಲನ ಶಕ್ತಿಯು ಅಧಿಕವಾಗಿರುತ್ತದೆ. ಘನ ವಸ್ತುಗಳಲ್ಲಿ ಸಾಂದ್ರತೆ ಹೆಚ್ಚು. ದ್ರವ ವಸ್ತುಗಳಲ್ಲಿ ಸಾಂದ್ರತೆ ಕಡಿಮೆ. ಅನಿಲ ವಸ್ತುಗಳಲ್ಲಿ ಸಾಂದ್ರತೆ ತುಂಬಾ ಕಡಿಮೆ. ದ್ರವ್ಯವು ಸ್ಥಿತಿಯನ್ನು ಬದಲಾಯಿಸುತ್ತವೆಯೇ? ನೀರು ದ್ರವ್ಯದ 3 ಸ್ಥಿತಿಗಳಲ್ಲಿ ಕೂಡ ದೊರೆಯುತ್ತದೆ. 1. ಘನರೂಪದ ಮಂಜುಗಡ್ಡೆ. 2. ದ್ರವರೂಪದ ನೀರು ಮತ್ತು ಅನಿಲ ರೂಪದ ನೀರಾವಿ. ತಾಪದ ಬದಲಾವಣೆಯ ಪರಿಣಾಮವನ್ನು ನೋಡೋದಾದ್ರೆ, ಚಟುವಟಿಕೆ 1.12 150 ಗ್ರಾಂ
ಮಂಜುಗಡ್ಡೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಚಿತ್ರದಲ್ಲಿ ತೋರಿಸಿರುವಂತೆ ಪ್ರಯೋಗವನ್ನು ಸಿದ್ಧಪಡಿಸಬೇಕು. ಕಡಿಮೆ ಜ್ವಾಲೆಯ ಮೇಲೆ ಬೀಕರನ್ನು ಕಾಸಲು ಪ್ರಾರಂಭಿಸಬೇಕು. ಮಂಜುಗಡ್ಡೆ ಕರಗುವುದನ್ನು ಪ್ರಾರಂಭಿಸಿದಾಗ ಮತ್ತು ಎಲ್ಲಾ ಮಂಜು ನೀರಾಗಿ ಬದಲಾವಣೆಯಾದಾಗ ತಾಪವನ್ನು ಗಮನಿಸಬೇಕು. ಘನರೂಪದ ವಸ್ತು ದ್ರವ ಸ್ಥಿತಿಯನ್ನು ಪರಿವರ್ತಿಸಲು ನಿಮ್ಮ ವೀಕ್ಷಣೆಯನ್ನು ದಾಖಲಿಸಬೇಕು. ಮೊದಲು ತಾಪಮಾನದಲ್ಲಿ ಹೆಚ್ಚಳ ಕಣಗಳ ಚಲನಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಣಗಳು ಹೆಚ್ಚಿನ ವೇಗದಲ್ಲಿ ಕಂಪಿಸುವಂತೆ ಪ್ರಾರಂಭಿಸುತ್ತದೆ. ಶಾಖದ ಶಕ್ತಿಯು ಕಣಗಳ ನಡುವಿನ ಆಕರ್ಷಣ ಬಲ ಮೀರಿದ್ದಾಗಿರುತ್ತದೆ. ಕಣಗಳು ಈಗ ಮುಕ್ತವಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ಒಂದು ಹಂತದಲ್ಲಿ ಸಂಪೂರ್ಣ ಘನ ಕರಗುತ್ತದೆ, ದ್ರವವಾಗುವಂತೆ ಮಾಡುತ್ತದೆ. ಇದು ಘನದ ಕರಗುವ ಬಿಂದುವಾಗಿದೆ. ದ್ರವನ ಬಿಂದು ಯಾವ ತಾಪದಲ್ಲಿ ಘನ ವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುತ್ತವೆಯೋ ಆ ತಾಪವನ್ನು ಅವುಗಳ ದ್ರವನ ಬಿಂದು ಎನ್ನುವರು. ಮಂಜುಗಡ್ಡೆಯ ದ್ರವನ ಬಿಂದು 273.16 ಕೆಲ್ವಿನ್. ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆ ಹೊಂದುವುದನ್ನು ದ್ರವನ ಎನ್ನುವರು. ಈ ಪ್ರಕ್ರಿಯೆ ಕರಗುವಿಕೆ. ಘನವು ದ್ರವಿಸುವಾಗ ಅದರ ತಾಪವು ಹಾಗೇ ಸ್ಥಿರವಾಗಿರುತ್ತದೆ. ಹಾಗಾದರೆ ಒದಗಿಸಿದ ಉಷ್ಣ ಶಕ್ತಿಯು ಎಲ್ಲಿ ಹೋಯಿತು? ಬೀಕರ್ಗೆ ಶಾಖ ಕೊಟ್ಟರೂ ಮಂಜುಗಡ್ಡೆಯು ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಉಷ್ಣವನ್ನು ಗುಪ್ತವಾಗಿರಿಸಿಕೊಂಡಿರುತ್ತದೆ ಮತ್ತು ಈ ಉಷ್ಣವನ್ನು ನಾವು ಗುಪ್ತೋಷ್ಣ ಎಂದು ಕರೆಯುತ್ತೇವೆ. 1 kg ಘನವನ್ನು ಅದರ ದ್ರವನ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನು ದ್ರವನ ಗುಪ್ತೋಷ್ಣ ಎಂದು ಕರೆಯುತ್ತೇವೆ. ಆದ್ದರಿಂದ ಒಂದೇ ತಾಪಮಾನದಲ್ಲಿ ಮಂಜುಗಡ್ಡೆಯ ಕಣಗಳಿಗೆ ಹೋಲಿಸಿದರೆ ನೀರಿನ ಕಣಗಳು ಹೆಚ್ಚು ಶಕ್ತಿ ಹೊಂದಿರುತ್ತವೆ. ಚಟುವಟಿಕೆ 1.12 ನೀರಿನಿಂದ ಹಿಂದಿನ ಚಟುವಟಿಕೆಯೊಂದನ್ನು ಈಗ ಮುಂದುವರಿಸಿ. ಈಗ ಒಂದು ಗಾಜಿನ ಕಡ್ಡಿಯನ್ನು ತೆಗೆದುಕೊಂಡು ಬೇಕಾದರೆ ಒಳಗೆ ಇಡಿ ಮತ್ತು ಗಾಜಿನ ಕಡ್ಡಿಯಿಂದ ನೀರನ್ನು ತಿರುಗಿಸುತ್ತಾ ನೀರು ಕುದಿಯಲು ಪ್ರಾರಂಭಿಸುವವರೆಗೂ ಕಾಶಿ. ಬಹುತೇಕ ಪ್ರಮಾಣದ ನೀರು ಆವಿಯಾಗುವವರೆಗೂ ತಾಪಮಾಪಕವನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುವಾಗ ನಿಮ್ಮ ವೀಕ್ಷಣೆಯನ್ನು ನೋಡಿಕೊಳ್ಳಿ. ನೀರಿನ ಶಕ್ತಿ ಹೀರಿಕೊಳ್ಳುವಿಕೆಯು ಅದರ ಕಣಗಳ ವೇಗವಾಗಿ ಚಲಿಸುವಂತೆ ಮಾಡುತ್ತದೆ. ಒಂದು ತಾಪಮಾನದಲ್ಲಿ ಶಾಖದಿಂದ ಬರುವ ಶಕ್ತಿಯು ಕಣಗಳು ಮುಕ್ತವಾಗಲು ಸಹಾಯ ಮಾಡುತ್ತದೆ. ಈ ತಾಪಮಾನದಲ್ಲಿ ದ್ರವವು ಅನಿಲಕ್ಕೆ ಬದಲಾವಣೆಯಾಗುತ್ತದೆ. ಇದು ದ್ರವದ ಕುದಿಯುವ ಬಿಂದುವಾಗಿದೆ. ನೀರಿನ ಕುದಿಯುವ ಬಿಂದು ವಾತಾವರಣದ ಒತ್ತಡದಲ್ಲಿ ದ್ರವವು ನಿರ್ದಿಷ್ಟ ತಾಪದಲ್ಲಿ ಕುದಿಯಲು ಪ್ರಾರಂಭಿಸುತ್ತದೆ. ಇದನ್ನು ಕುದಿಯುವ ಬಿಂದು ಎನ್ನುವರು. ಬೃಹತ್ ಪ್ರಮಾಣದ ಕಣಗಳನ್ನು ಹೊಂದಿರುವ ದ್ರವವು ಆವಿ ಸ್ಥಿತಿಯನ್ನು ತಲುಪಲು ಸಾಕಷ್ಟು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ನೀರಿಗೆ ಈ ತಾಪವು 373 ಕೆಲ್ವಿನ್ ಆಗಿದೆ. 100 ಡಿಗ್ರಿ ಸೆಲ್ಸಿಯಸ್ = 273 + 100 = 373 ಕೆಲ್ವಿನ್. ಅಂದರೆ ಡಿಗ್ರಿ ಸೆಲ್ಸಿಯಸ್ ಇದ್ದದ್ದನ್ನ ಕೆಲ್ವಿನ್ಗೆ ಪರಿವರ್ತಿಸಲು ನಾವು 273 ಕೂಡಿಸಬೇಕು. ಅಂದಾಗ ಡಿಗ್ರಿ ಸೆಲ್ಸಿಯಸ್ ಇದ್ದದ್ದು ಕೆಲ್ವಿನ್ ಆಗಿ ಪರಿವರ್ತನೆಯಾಗುತ್ತದೆ. ಆವಿಕರಣ ಗುಪ್ತೋಷ್ಣ ಇದು ವಾತಾವರಣದ ಒತ್ತಡದಲ್ಲಿ 1 ಲೀಟರ್ ದ್ರವವನ್ನು ಅನಿಲಕ್ಕೆ ಪರಿವರ್ತಿಸಲು ಬೇಕಾಗುವ ಶಾಖ ಶಕ್ತಿಯನ್ನು ಹೊಂದಿದೆ. ಇದೇ ಆವಿಕರಣ ಗುಪ್ತೋಷ್ಣ. ನೀರಿನ ಆವಿಕರಣ ಗುಪ್ತೋಷ್ಣ ಹಬೆಯಲ್ಲಿನ ಕಣಗಳು ಅಂದರೆ 373 ಕೆಲ್ವಿನ್ನಲ್ಲಿರುವ ನೀರಾವಿಯಲ್ಲಿನ ಕಣಗಳು ಅಷ್ಟೇ ತಾಪದಲ್ಲಿ ನೀರಿನ ಕಣಗಳಿಗಿಂತಲೂ ಅಧಿಕ ಶಕ್ತಿಯನ್ನು ಹೊಂದಿರುತ್ತವೆ. ಇದಕ್ಕೆ ಕಾರಣ ಹಬೆಯಲ್ಲಿನ ಕಣಗಳು ಅಧಿಕ ಶಾಖ ಶಕ್ತಿಯನ್ನು ಆವಿಕರಣ ರೂಪದಲ್ಲಿ ಪಡೆದುಕೊಂಡಿರುತ್ತದೆ. ಆದ್ದರಿಂದ ತಾಪದ ಬದಲಾವಣೆಯಿಂದಾಗಿ ದ್ರವಗಳು ಒಂದು ಸ್ಥಿತಿ ಮತ್ತೊಂದು ಸ್ಥಿತಿಗೆ ಬದಲಾಗುತ್ತವೆ. ಉಷ್ಣತೆಯಿಂದ ದ್ರವ್ಯದ ಸ್ಥಿತಿಯಲ್ಲಿ ಬದಲಾವಣೆ. ಘನ ಸ್ಥಿತಿ ಕಾಯಿಸಿದಾಗ ದ್ರವ ಸ್ಥಿತಿ, ಕಾಯಿಸಿದಾಗ ಅನಿಲ ಸ್ಥಿತಿ, ತಂಪು ಮಾಡಿದಾಗ ಅನಿಲ ಸ್ಥಿತಿಯನ್ನು ತಂಪು ಮಾಡಿದಾಗ ದ್ರವ ಸ್ಥಿತಿ, ದ್ರವ ಸ್ಥಿತಿಯನ್ನು ತಂಪು ಮಾಡಿದಾಗ ಘನ ಸ್ಥಿತಿ. ಘನ ಸ್ಥಿತಿಯಿಂದ ಮೊದಲು ದ್ರವ ಸ್ಥಿತಿಗೆ ಬದಲಾಗಬೇಕೆ? ಸ್ಥಿತಿ ಬದಲಾವಣೆಯಲ್ಲಿ ಘನ ವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು
ಉತ್ಪತನ ಎಂದು ಕರೆಯುತ್ತೇವೆ. ಒಂದು ಪಾತ್ರೆಯಲ್ಲಿ ಕರ್ಪೂರ ಅಥವಾ ಅಮೋನಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಂಡು ಅದನ್ನು ಒಂದು ಕೊಳವೆಯೊಂದಿಗೆ ಮುಚ್ಚಿ, ಹತ್ತಿ ಉಂಡೆಯಿಂದ ಕೊಳವೆಯೊಂದನ್ನು ಮುಚ್ಚಿ ಮತ್ತು ಪಾತ್ರೆಯನ್ನು ಬಿಸಿ ಮಾಡಿ ನೀವು ಏನನ್ನು ವೀಕ್ಷಿಸುತ್ತೀರಿ? ಕರ್ಪೂರವು ಘನದಿಂದ ದ್ರವಕ್ಕೆ ಮತ್ತು ನಂತರ ಅನಿಲಕ್ಕೆ ಅಥವಾ ನೇರವಾಗಿ ಘನದಿಂದ ಅನಿಲಕ್ಕೆ ಬದಲಾಗುತ್ತದೆ ಎಂಬುದನ್ನು ನೋಡುತ್ತೀರಿ. ಅಂದ್ರೆ ಸ್ಥಿತಿ ಬದಲಾವಣೆಯಲ್ಲಿ ಘನ ವಸ್ತುವು ದ್ರವ ಸ್ಥಿತಿಗೆ ಬರಲಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುತ್ತದೆ. ಇದಕ್ಕೆ ನಾವು ಉತ್ಪತನ ಕ್ರಿಯೆ ಎಂದು ಕರೆಯುತ್ತೇವೆ. ಅದೇ ರೀತಿ ವಸ್ತುವು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಬರುವುದನ್ನು ನಿಕ್ಷೇಪಣ ಎಂದು ಕರೆಯುತ್ತೇವೆ. ಉತ್ಪತನ, ನಿಕ್ಷೇಪಣ. ಒತ್ತಡದ ಬದಲಾವಣೆಯ ಪರಿಣಾಮ. ನಾವು ಸಿಲಿಂಡರ್ನಲ್ಲಿ ಅನಿಲವನ್ನು ತೆಗೆದುಕೊಂಡು ಅದನ್ನು ಪಿಸ್ಟನ್ ನಿಂದ ಸಂಕುಚಿತಗೊಳಿಸಿದರೆ ಏನಾಗುತ್ತದೆ ಎಂದು ನೋಡಿದಾಗ, ಒತ್ತಡ ಹಾಕಿದಾಗ ಅಂದರೆ ಒತ್ತಡ ಹೆಚ್ಚಳದಿಂದ ದ್ರವ್ಯದ ಕಣಗಳು ಏನಾಗುತ್ತವೆ? ಹತ್ತಿರಕ್ಕೆ ಬರುತ್ತವೆ. ಅನಿಲದ ಮೇಲೆ ಒತ್ತಡವನ್ನು ಅನ್ವಯಿಸುವುದರಿಂದ ಅದನ್ನು ದ್ರವೀಕರಿಸಬಹುದು. ಒತ್ತಡವನ್ನು ತಗ್ಗಿಸುವುದು ಮತ್ತು ತಾಪಮಾನವನ್ನು ಕಡಿಮೆ ಮಾಡುವುದು ಅನಿಲಗಳನ್ನು ದ್ರವೀಕರಿಸಬಹುದು. ಅತಿ ಹೆಚ್ಚಿನ ಒತ್ತಡವನ್ನು ಅನ್ವಯಿಸಿದಾಗ ಇಂಗಾಲದ ಡೈಆಕ್ಸೈಡ್ ಅನಿಲ ಘನ ಆಗುತ್ತದೆ. ದ್ರವ, ಘನ, ದ್ರವ, ಅನಿಲ. ಘನ, ದ್ರವನ, ದ್ರವ, ಆವಿಕರಣ, ಅನಿಲ, ಅನಿಲ, ಉತ್ಪತನ, ಘನ, ಘನ, ಉತ್ಪತನ, ಅನಿಲ, ಸಾಂದ್ರೀಕರಣ, ದ್ರವ. ಅನಿಲಗಳಲ್ಲಿನ ತಾಪವನ್ನು ಕಡಿಮೆ ಮಾಡಿ ಒತ್ತಡ ಹಾಕಿ ದ್ರವ ಸ್ಥಿತಿಗೆ ತರಬಹುದು. ವಾತಾವರಣದ ಒತ್ತಡವನ್ನು 1 ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಈ ಕಾರಣದಿಂದಾಗಿ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶುಷ್ಕ ಮಂಜುಗಡ್ಡೆ ಎಂದು ಕರೆಯುತ್ತಾರೆ. ಬಾಷ್ಪೀಕರಣ. ಕಣಗಳು ಯಾವಾಗಲೂ ಚಲಿಸುತ್ತವೆ. ಘನ, ದ್ರವ ಮತ್ತು ಅನಿಲಗಳ ಚಲನ ಶಕ್ತಿ ದರವು ಮಾತ್ರ ಬದಲಾಗುತ್ತದೆ. ದ್ರವ ಸ್ಥಿತಿಯಲ್ಲಿ ಮೇಲ್ಮೈಯಲ್ಲಿನ ಕಣಗಳು ಹೆಚ್ಚಿನ ಚಲನ ಶಕ್ತಿ ಹೊಂದಿರುತ್ತವೆ. ಮೇಲ್ಮೈಯಲ್ಲಿರುವ ಈ ಕಣಗಳು ಇತರ ದ್ರವ ಕಣಗಳ ಆಕರ್ಷಣೆಯ ಬಲದಿಂದ ದೂರವಿರುತ್ತವೆ. ತಪ್ಪಿಸಿಕೊಳ್ಳುವ ಕಣಗಳು ಆವಿಯಾಗುತ್ತವೆ. ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಯುವ ಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎನ್ನುವರು. ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಯುವ ಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎನ್ನುವರು. ಚಟುವಟಿಕೆ 11.4. ಒಂದು ಪ್ರಮಾಣದಲ್ಲಿ 5 ml ನೀರನ್ನು ತೆಗೆದುಕೊಳ್ಳಿ ಮತ್ತು ಇದನ್ನು ಫ್ಯಾನ್ ಅಥವಾ ಕಿಟಕಿ ಅಡಿಯಲ್ಲಿ ಇರಿಸಿಕೊಳ್ಳಿ. ತೆರೆದ ಪಾತ್ರೆಯಲ್ಲಿ 5 ml ನೀರನ್ನು ತೆಗೆದುಕೊಂಡು ಅದನ್ನು ಫ್ಯಾನ್ ಅಥವಾ ಕಿಟಕಿಯಲ್ಲಿ ಇಟ್ಟುಕೊಳ್ಳಿ. ತೆರೆದ ಪಾತ್ರೆಯಲ್ಲಿ 5 ml ನೀರನ್ನು ತೆಗೆದುಕೊಂಡು ಅದನ್ನು ಬೀರುವಿನಲ್ಲಿ ಇರಿಸಿ. ಪ್ರತಿ ಪ್ರಕರಣದಲ್ಲಿ ಒಟ್ಟು ಆವಿಯಾಗುವಿಕೆ ಸಮಯ ತೆಗೆದುಕೊಳ್ಳಿ. ಮಳೆಯ ದಿನದಂದು ಈ ಚಟುವಟಿಕೆಯನ್ನು ಪುನರಾವರ್ತಿಸಿ. ನೀವು ಏನನ್ನು ಊಹಿಸುತ್ತೀರಿ? ಈ ಚಟುವಟಿಕೆಯ ಆಧಾರದ ಮೇಲೆ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ನೋಡೋಣ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ಹೆಚ್ಚಾಗುತ್ತದೆ. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಮೊದಲನೆಯದು ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ಹೆಚ್ಚಾಗುತ್ತದೆ. ಎರಡನೆಯದು ತಾಪಮಾನದ ಹೆಚ್ಚಳದಿಂದ ಬಾಷ್ಪೀಕರಣ ಹೆಚ್ಚಾಗುತ್ತದೆ. 3. ಗಾಳಿಯಲ್ಲಿ ಆರ್ದ್ರತೆ ಪ್ರಮಾಣ ಇಳಿಕೆಯಿಂದ ಬಾಷ್ಪೀಕರಣ ಹೆಚ್ಚಾಗುತ್ತದೆ. 4. ಗಾಳಿಯ ವೇಗದಲ್ಲಿ ಹೆಚ್ಚಳವಾಗುವುದರಿಂದ ಬಾಷ್ಪೀಕರಣ ಹೆಚ್ಚಾಗುತ್ತದೆ. ಆವಿಕರಣವು ತಂಪಾಗುವಿಕೆಗೆ ಹೇಗೆ ಕಾರಣವಾಗಿದೆ ಎಂದು ನೋಡೋದಾದ್ರೆ, ತೆರೆದಿಟ್ಟ ಪಾತ್ರೆಯಲ್ಲಿ ದ್ರವವು ನಿರಂತರವಾಗಿ ಆವಿಯಾಗುತ್ತಿರುತ್ತದೆ. ದ್ರವಗಳಲ್ಲಿನ ಕಣಗಳು ಬಾಷ್ಪೀಕರಣವಾಗುವಾಗ ಕಳೆದುಕೊಂಡ ಶಕ್ತಿಯನ್ನು ಸುತ್ತಮುತ್ತಲಿನ ವಾತಾವರಣದಿಂದ ಮರಳಿ ಪಡೆದುಕೊಳ್ಳುತ್ತವೆ. ಸುತ್ತಮುತ್ತಲಿನಿಂದ ಹೀರಿಕೆಯಾದ ಈ ಶಕ್ತಿಯಿಂದ ವಾತಾವರಣವು ತಂಪಾಗುತ್ತದೆ. ನಿಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಸುರಿದಾಗ ಏನಾಗುತ್ತದೆ? ಅಂಗೈ ತಂಪಾಗಲು ಕಾರಣ ಅಸಿಟೋನ್ನ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸಿಕೊಳ್ಳುವುದು ಮತ್ತು ಆವಿಯಾಗುವುದು. ಬೇಸಿಗೆಯ ದಿನದಲ್ಲಿ ಮನೆಯ ಮೇಲ್ಛಾವಣಿ ಅಥವಾ ತೆರೆದ ಮೈದಾನದಲ್ಲಿ ನೀರನ್ನು ಚಿಮುಕಿಸಲು ಕಾರಣ ನೀರಿನ ಬೃಹತ್ ಆವಿಕರಣ ಗುಪ್ತೋಷ್ಣವು ಬಿಸಿಯಾದ ಮೇಲ್ಮೈಯನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ.
ಬೇಸಿಗೆಯಲ್ಲಿ ನಾವು ಹತ್ತಿ ಉಡುಪುಗಳನ್ನು ಏಕೆ ಧರಿಸಬೇಕು? ಹತ್ತಿ ಬಟ್ಟೆ ಸುಲಭವಾಗಿ ನೀರನ್ನು ಹೀರಿಕೊಳ್ಳುತ್ತದೆ. ಬೇಸಿಗೆಯಲ್ಲಿ ನಾವು ಹೆಚ್ಚು ಬೆವರುತ್ತೇವೆ. ಹತ್ತಿ ಬಟ್ಟೆ ಈ ಬೆವರನ್ನು ಹೀರಿಕೊಳ್ಳುತ್ತದೆ ಮತ್ತು ಸುಲಭವಾಗಿ ಬಾಷ್ಪೀಕರಣವು ವಾತಾವರಣಕ್ಕೆ ಅದನ್ನು ಒಡ್ಡುತ್ತದೆ. ಬಾಷ್ಪೀಕರಣ ಒಮ್ಮೆ ಸಂಭವಿಸಿದಾಗ ನಮಗೆ ತಂಪು ಅನುಭವ ಆಗುತ್ತದೆ. ಅತ್ಯಂತ ತಣ್ಣಗಿನ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ಏಕೆ ನೋಡುತ್ತೇವೆ? ವಾತಾವರಣದಲ್ಲಿನ ನೀರಾವಿಯ ಕಣಗಳು ತಂಪಾದ ಲೋಟದ ಹತ್ತಿರ ಬಂದಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ದ್ರವ ಸ್ಥಿತಿಗೆ ಬರುತ್ತದೆ. ನಾವು ಅವುಗಳನ್ನು ನೀರಿನ ಹನಿಗಳಾಗಿ ನೋಡುತ್ತೇವೆ. ಧನ್ಯವಾದಗಳು.